ಮ್ಯುಟೇಷನ್ ಆದೇಶದ ವಿವರ ಈಗಾಗಲೇ IHR 8/92-93 ಮೇರೆಗೆ ಪೌತಿ ಖಾತೆ ಜಿ ದೇವರಾಜರವರ ಹೆಸರಿಗೆ ಅಂಗೀಕರಿಸಿದ್ದು ಪಾಣಿಯಲ್ಲಿ ಇಂಡೀಕರಿಸಲು ದೃಢೀಕರಿಸಿದೆ. 92-93ರಲ್ಲಿ ಪೌತಿ ಖಾತೆ ದೇವರಾಜ ಹೆಸರಲ್ಲಿದೆ. ಪೌತಿ ಖಾತೆ ಮಾಡೋದು ಯಾವಾಗ ಬ್ರದರ್? ಹಾಂ, ಅಪ್ಪ ಸತ್ತ ಮೇಲೆ ಮಾಡೋದಲ್ವ ಪೌತಿ ಖಾತೆನ? ಸ್ವಲ್ಪ ಒಂಚೂರು ಟೆಕ್ನಿಕಲಿ ಹೇಳಿ ಬ್ರದರ್. ಯಾರಾದರೂ ಮುಖ್ಯಮಂತ್ರಿಗಳು ಸ್ವಲ್ಪ ಜನಕ್ಕೆ ಹೇಳಕ್ಕೆ ಹೇಳಿ, ಪೌತಿ ಖಾತೆ ಯಾವಾಗ ಮಾಡ್ತಾರೆ ಅಂತ ಅಲ್ವೇ? ಪೌತಿ ಖಾತೆ ಇದಾಯ್ತಾ? ಹಾಂ, ಯಾವುದು? 92ರಲ್ಲಿ ಅವರ ಹೆಸರಲ್ಲಿ ಇತ್ತು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಈಗ ಇದೆಲ್ಲ ಹೊರಗೆ ಬರಬೇಕಲ್ಲ. ಪಾಪ 4 ಜನ IAS ಅಧಿಕಾರಿಗಳು ಕಳ್ಸವ್ರಂತಲ್ಲ. ಈಗೆಲ್ಲ ರೆಕಾರ್ಡೆಲ್ಲ ಯಾರ್ಯಾರು ಎಷ್ಟೆಷ್ಟು ಸೈಟ್ ಮಾಡ್ಕೊಂಡವ್ರೆ, ಯಾರಿಗೆಷ್ಟು ಇದರಲ್ಲಿ 50-50ನಲ್ಲಿ ಕೊಟ್ಟರು, 60-40ರಲ್ಲಿ ಕೊಟ್ಟರು, ಇಲ್ಲ 40-40ರಲ್ಲಿ ಕೊಟ್ಟರು ಪರ್ಸೆಂಟೇಜಲ್ಲಿ. ಇದೆಲ್ಲ ಈಗೆಲ್ಲ ತನಿಖೆ 4 ಜನ ಅಲ್ಲಿ ಕಟ್ಟಬಿಟ್ಟವ್ರಂತಲ್ಲ ಅಧಿಕಾರಿಗಳನ್ನ. ಯಾರ್ಯಾರ ಕಾಲದಲ್ಲಿ ಆಯಿತು, ಇಲ್ಲಿ ಯಾರ ಕಾಲದಲ್ಲಿ ಆಯಿತು ಮುಖ್ಯ ಅಲ್ಲ. ಈ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಪ್ರಕರಣ. ಇದು ಬೇರೆಯವ್ರದ್ದು ಆಮೇಲೆ ತನಿಖೆ ಇಲ್ಲಿಗಲ್ ಇದ್ರೆ ಅವೆಲ್ಲ ಮಾಡ್ಕೊಳ್ಳಿ ಸರ್ಕಾರದಿಂದ. ಇದು ನಿಮ್ಮ ಮೂಗಿನ ನೇರದಲ್ಲಾಗಿರ್ತಕ್ಕಂಥದ್ದು. ಇಲ್ಲಿ 92ರಲ್ಲಿ ಪೌತಿ ಖಾತೆ ಆಗಿದೆ ದೇವರಾಜ ಹೆಸರಿಗೆ. ಹಾಂ, 92 ಸರ್ವೆ ನಂಬರ ಬ್ರದರ್. ಇಲ್ಲಿ ಬೇರೆ ಇದ್ಯಾವುದು ಕೂರಿಸಿಲ್ಲ ನಾವು, ಸರ್ಕಾರದ್ದು. ಹಾಂ, 464 ಅದೆಲ್ಲ ಎಲ್ಲ ಹೇಳ್ಕೊಂಡ್ಲ ಪತ್ರಿಕೆಲೆಲ್ಲ ಬಂದಿದೆಯಲ್ಲಣ್ಣ. 464 ಆಯಿತಾ. ಈ 98ರಲ್ಲಿ ಇದಾಗೋದು ಯಾವಾಗ? ಡಿನೋಟಿಫಿಕೇಷನ್ ಆಯ್ತಲ್ಲ. ಯಾರ ಹೆಸರಿನಲ್ಲಿ ಆಯಿತು 98ರಲ್ಲಿ ಡಿನೋಟಿಫಿಕೇಷನ್ನು? ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 87ರ ಕಲಂ 19/7 ಮತ್ತು ಭೂಸ್ವಾಧೀನ ಕಾಯ್ದೆ 1948 ಕಲಂ 48/1 ಇದೆಲ್ಲ ಇದೆಯಲ್ಲ, ಆದೇಶ ಮಾಡೋದಲ್ಲ ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು. ಇಲ್ಲೇನು ಮಾಡ್ತಾರೆ? 98 ಡಿನೋಟಿಫಿಕೇಷನ್ ಆಗೋದು ನಿಂಗ ಉರೂಫ್ ಜವರ 3 ಎಕರೆ 16 ಗುಂಟೆ 464 ಸರ್ವೆ ನಂಬರ್, ಒಟ್ಟು ವಿಸ್ತೀರ್ಣ 3.32. ನಿಂಗನ ಹೆಸರಿಗೆ ಡಿನೋಟಿಫಿಕೇಷನ್ ಆಯಿತು. ಹಾಂ, 98ರಲ್ಲಿ ಸಿದ್ದರಾಮಯ್ಯನವರಿಗೆ ಗೊತ್ತಿರ್ತದೆ. ಅವರೆಲ್ಲ ಹಿಂದುಳಿದ ಜನಾಂಗ ನಾಯಕರಲ್ಲ, ಅವ್ರಿಗೆ ಗೊತ್ತಿರ್ತದೆ. ಹಾಂ, ಈಗ 1 ನಿಮಿಷ ಬರ್ತದೆ. ದೇವರಾಜು ಹೆಸರಿಗೆ ಪೌತಿ ಖಾತೆ ಆಗೋಗಿದೆ 92-93ರಲ್ಲಿ. ಅಲ್ಲಿ ನಿಂಗನ ಪ್ರಶ್ನೆ ಇಲ್ಲ. ನಿಂಗ 98ಕ್ಕೆ ಯಾಕೆ ಬಂದ ಡಿನೋಟಿಫಿಕೇಷನ್ಗೆ? 98ರಲ್ಲಿ ಹೆಂಗೆ ಡಿನೋಟಿಫಿಕೇಷನ್ ಮಾಡಿದ್ರಿ 98ನೇ ಇಸ್ವಿಲಿ? ಹಾಂ, 92ರಲ್ಲಿ ಪೌತಿ ಖಾತೆ ಆಗೋಗಿದೆ. 98ಗೆ ನಿಂಗ ಎಲ್ಲಿಂದ ಬಂದ? ಇದು ಇರೋದು ಪ್ರಶ್ನೆ. ಆಮೇಲೆ 2004 ಮೇ ತಿಂಗಳಿನಲ್ಲಿ ದೇವರಾಜು ಹೆಸರಿಗೆ ಮ್ಯುಟೇಷನ್ ಏನಿರುತ್ತೆ ಅವರಿಂದ 2004 ಅಕ್ಟೋಬರ್ ತಿಂಗಳಿಗೆ ನಿಂಗಂದಿಲ್ಲ, ನಿಂಗಂದು ಪ್ರಶ್ನೆ ಇಲ್ಲ. ನಿಂಗಂತೂ ಬರೀ ಡಿನೋಟಿಫಿಕೇಷನಲ್ಲಿ ಇದೆ. 98ರಲ್ಲಿ ಡಿನೋಟಿಫಿಕೇಷನ್ ಆಗೋಯ್ತು. ಏನಣ್ಣ? ನಿಂಗ ನಿಂಗ ಉರೂಫ್ ಜವರ ಡಾಕ್ಯುಮೆಂಟ್ ಕೊಡ್ತೀನಿ ಎಲ್ಲರಿಗೂ, ನಿಮಗೂ ತೊಂದರೆ. ಯಾಕೆಂದ್ರೆ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ನು ಏನೂ ಇರಲ್ಲ ಅಂತಾರೆ. ಅದು ಬೇಕಾದ್ರೆ ಕೊಡೋಣಂತೆ. ಇಲ್ಲಿ ಪ್ರಶ್ನೆ 2004 5ನೇ ತಿಂಗಳಲ್ಲಿ ದೇವರಾಜು ಬಂದ ಕೂರಿಸೋದ್ರಲ್ಲಿ 2004 ಅಕ್ಟೋಬರ್ ತಿಂಗಳಿಗೆ ಯಾರು ಮಾಲಿಂಗ ಸ್ವಾಮಿನೋ ಮಾದೇಸ್ವಾಮಿ ಅಂತ ಸ್ವಾಮಿ, ಹಾಂ, ಮಲ್ಲಿಕಾರ್ಜುನ ಸ್ವಾಮಿ
ಅವರು ಖರೀದಿ ಮಾಡ್ತಾರೆ. ಈಗಾಗಲೇ ಇದು ಪ್ಲ್ಯಾನಿಂಗ್ 2004 ಅಕ್ಟೋಬರಲ್ಲಿ ಖರೀದಿ ಮಾಡಿದ್ರು. ಖರೀದಿ ಲೆಟ್ರ್ ಇದೆಯಲ್ಲ ಅದು ತೋರಿಸಿ. ದೇವರಾಜು ಎಂಟು ನಿಂಗ ಇಲ್ಲ ಅಲ್ಲಿ, ನಿಂಗನ ಹೆಸರು ಡಿನೋಟಿಫಿಕೇಶನ್ ಆಗಿದೆ. ದೇವರಾಜು ಇಂದ ಖರೀದಿ ಮಾಡಿದ್ರು ಅದೇ ಲ್ಯಾಂಡ್ನ. 22/5/2004 ಮುಟೇಶನ್ದು ಅದು ಖರೀದಿ ಮಾಡಿದ್ದು ತೆಗೆಯೋಣ ಅಲ್ಲ. ಮುಂದೆ ಹಂಗೆ ಹೋಗಿ ಖರೀದಿ ಹಂಗೆ ಮುಂದೆ ಒಂದು 8-10 ಪೇಜ್ ಹೋಗಿ. ಏನು ಈ ಪ್ರಕರಣವೇ ಇರ್ರೆಗ್ಯುಲರ್ ಪ್ಲ್ಯಾನಿಂಗ್ ಅಲ್ಲ, ಪ್ರಕರಣನೇ ಇರ್ರೆಗ್ಯುಲರು, ಇಲ್ಲೀಗಲ್ಲು. ಖರೀದಿ ಮಾಡಿದ್ರು. ಖರೀದಿದು ಅಲ್ಲೇ ಇದು ಡೇಟ್ ಕೊಟ್ಬಿಡು. ಖರೀದಿ 2004ರಲ್ಲಿ ಮಾಡ್ತಾರೆ. 2005ರಲ್ಲಿ DC ಮುಂದೊಂದು ಅರ್ಜಿ ಹಾಕ್ತಾರೆ 2005ಗೆ. 12/10/2004ಗೆ ಕ್ರಯ